ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರೂ ಇಷ್ಟಪಡುವ ವಸ್ತುವೆಂದರೆ ಅರಿಶಿಣ. ಹೌದು, ಅರಿಶಿಣದಿಂದ ಹೀಗೆ ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಭಗವಾನ್ ವಿಷ್ಣುವಿಗೆ ಈ ಗುರುವಾರ ಸಮರ್ಪಿಸಲಾಗಿದೆ. ಹಾಗೆ ವಿಷ್ಣು ಲಕ್ಷ್ಮೀ ದೇವಿಯ ಪತಿ ಮತ್ತು ಬ್ರಹ್ಮಾಂಡದ ರಕ್ಷಕ. ಆತನನ್ನು ಮೆಚ್ಚಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ಅರಿಶಿಣವು ವಿಷ್ಣುವಿನ ಅಚ್ಚುಮೆಚ್ಚಿನ ವಸ್ತುಗಳಲ್ಲಿ ಒಂದು. ಗುರುವಾರ ಉಪವಾಸ ಮಾಡುವವರು ಸಹ ವಿಷ್ಣುವನ್ನು ಅರಿಶಿಣದಿಂದ ಪೂಜಿಸುತ್ತಾರೆ ಮತ್ತು ಅರಿಶಿಣದಿಂದ ತಿಲಕವನ್ನು ಕೂಡ ಇಟ್ಕೊಳ್ತಾರೆ. ಈ ಕಾರಣಕ್ಕಾಗಿ ಅರಿಶಿಣದ ಪೌರಾಣಿಕ ಪ್ರಾಮುಖ್ಯತೆ ಕೂಡ ತುಂಬ ವಿಶೇಷ ಅಂತ ಪರಿಗಣಿಸಲಾಗಿದೆ. ನಿಮ್ಮ ಹಣೆ ಬರಹವನ್ನು ಬದಲಾಯಿಸಬಹುದಾದಂತಹ ಒಂದು ಶಕ್ತಿ ಈ ಅರಿಶಿಣಕ್ಕೆ ಇದೆ. ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಈ ಒಂದು ಪರಿಹಾರಗಳ ಬಗ್ಗೆ ನೀವು ತಿಳ್ಕೊಂಡು ನೀವು ಕೂಡ ಬಳಸೋದ್ರಿಂದ ನಿಮ್ಮ ಜಾತಕದಲ್ಲಿ ಒಂದು ಗುರುವಿನ ಸ್ಥಾನ ಅನ್ನೋದು ತುಂಬ ಬಲವಾಗುತ್ತೆ. ಗುರುವಿನ ಸ್ಥಾನ ಬಲವಾದರೆ ನಿಮಗೆ ಎಲ್ಲವೂ ಕೂಡ ಸಿದ್ಧಿ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಹಾಗಾದರೆ ಈ ಅರಿಶಿಣವನ್ನು ಯಾವ ರೀತಿ ಬಳಸಬೇಕು, ನಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ಒಂದು ಶಕ್ತಿ ಹೇಗೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು, ನೀವು ಗುರುವಾರ ಯಾವುದೇ ಒಂದು ಶುಭ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ದರೆ ಮೊದಲು ಭಗವಾನ್ ಗಣೇಶನಿಗೆ ಅರಿಶಿಣದಿಂದ ತಿಲಕವನ್ನು ಹಚ್ಚಿ ಮತ್ತು ನಂತರ ಮನೆಯಿಂದ ಹೊರಗಡೆ ಹೋಗಿ. ಇದನ್ನು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಬರುವಂಥ ಯಾವುದೇ ರೀತಿಯ ಅಡೆತಡೆಗಳನ್ನು ನೀವು ತೆಗೆದು ಹಾಕ್ಬೋದು. ನಿಮ್ಮ ಒಂದು ಕೆಲಸ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆ ಶುಭ ಫಲಿತಾಂಶಗಳನ್ನು ನೀವು ಪಡಿಬಹುದು. ಅಷ್ಟೇ ಅಲ್ಲ, ಈ ದೇವಗುರು ಅಂದರೆ ಬೃಹಸ್ಪತಿಯನ್ನು ಮೆಚ್ಚಿಸೋದಕ್ಕೋಸ್ಕರ ಗುರುವಾರದಂದು ನೀವು ನುಗ್ಗೆಕಾಯಿ, ಅರಿಶಿಣ ಮತ್ತು ಈ ಹಳದಿ ಬಟ್ಟೆ ಮತ್ತು ಕಡಲೆ ಹಿಟ್ಟಿನ ಒಂದು ಲಡ್ಡುಗಳನ್ನು ನೀವು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇದರೊಂದಿಗೆ ಗುರುವಾರ ನೀವು ಬಾಳೆ ಗಿಡದ ಒಂದು ಬುಡದಲ್ಲಿ ಅಂದರೆ ಬಾಳೆ ಗಿಡದ ಒಂದು ಕೆಳಗಡೆ ನೀವು ಅರಿಶಿಣವನ್ನು ಸಿಂಪಡಿಸಬೇಕು. ಇದರಿಂದ ನಿಮ್ಮ ಒಂದು ಅರ್ಧಕ್ಕೆ ನಿಂತ್ಕೊಂಡಿರುವಂಥ ಕೆಲಸಗಳು ಏನು ಸ್ಥಗಿತಗೊಂಡಿರುತ್ತಲ್ಲ ಕೆಲಸ, ಅವು ಪ್ರಾರಂಭವಾಗುತ್ತೆ. ಹಾಗೆ ಈ ಒಂದು ಅರಿಶಿಣ ಮತ್ತು ಈ ಹಣಕಾಸಿನ ತೊಂದರೆಗಳನ್ನು ಕೂಡ ನಿವಾರಿಸುತ್ತೆ. ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಮತ್ತು ವಿಷ್ಣುವನ್ನು ಮೆಚ್ಚಿಸಲು ಗುರುವಾರ ದಿನ ನೀವು ಕೈಯಲ್ಲಿ ಅರಿಶಿಣ ಮತ್ತು ಅಕ್ಷತೆ ಎರಡನ್ನ ಸೇರಿಸ್ಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಈ ಒಂದು ಕೆಲಸವನ್ನು ಪ್ರಾಮಾಣಿಕ ಹೃದಯದಿಂದ ಭಕ್ತಿಯಿಂದ ಮಾಡೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಚೈತನ್ಯ ಇಟ್ಕೋಬೇಕಾಗತ್ತೆ. ನೀವು ಹೇಳುವಾಗ ಇದರಿಂದ ನೀವು ಈ ಥರ ಒಂದು ಒಳ್ಳೆಯ ಚೈತನ್ಯದಿಂದ ಭಕ್ತಿಪೂರ್ವಕವಾಗಿ ಕೈಯಲ್ಲಿ ಅರಿಶಿಣ ಅಕ್ಷತೆ ಹಿಡ್ಕೊಂಡು ನೀವು ವಿಷ್ಣು ಸಹಸ್ರನಾಮವನ್ನು ಗುರುವಾರದ ದಿನ ಹೇಳಿದರೆ ನಿಮ್ಮ ಹಣಕಾಸಿನ ತೊಂದರೆಗಳು ಮುಕ್ತಿ ಹೊಂದುತ್ತೀರಾ. ಹಣಕಾಸಿನ ತೊಂದರೆಯಿಂದ ನೀವು ಮುಕ್ತರಾಗ್ತೀರಾ. ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಬೇಕು ಮತ್ತು ನಿಮ್ಮ ಪತಿ ನಿಮ್ಮೊಂದಿಗೆ ಸಂತೋಷದಾಯಕವಾಗಿ ಇರಬೇಕು ಅಂತ ನೀವು ಬಯಸ್ತಾ ಇದ್ದರೆ ಗುರುವಾರ ಇಡೀ ದೇಹಕ್ಕೆ ಅರಿಶಿಣ ಮಿಶ್ರಣವನ್ನು ಹಚ್ಕೊಳ್ಳಿ. ನಂತರ ಅರಿಶಿಣ ಮಿಶ್ರಿತ ನೀರಿನಿಂದ ಸ್ನಾನ ಮಾಡೋದು. ಅಂದರೆ ಗುರುವಾರವನ್ನು ಮೈಗೆ ಅರಿಶಿಣವನ್ನು ಹಚ್ಕೊಂಡು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ದಾಂಪತ್ಯದಲ್ಲಿ ನೀವು ಸಂತೋಷವನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ ಕೂಡ ಹೆಚ್ಚುತ್ತೆ. ವೈವಾಹಿಕ ಸಂಬಂಧಗಳಲ್ಲಿ ಸಿಹಿಯನ್ನು ಹೆಚ್ಚಿಸುತ್ತೆ. ಹಾಗೆ ಗುರುವಾರ ತುಂಡಾಗದ ಅಂದರೆ ಮುರಿದಿರಬಾರ್ದು ಚೆನ್ನಾಗಿರ್ತಕ್ಕಂಥ 5 ಅರಿಶಿಣದ ಉಂಡೆಗಳನ್ನು ತೆಗೆದುಕೊಂಡು ಅದನ್ನು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಬಂಡಲ್ ಮಾಡಿ ಅದನ್ನು ನಿಮ್ಮ ಹಣದ ಒಂದು ಸ್ಥಳದಲ್ಲಿ ಇಡಬೇಕು. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ನೀಗಲು ಆರಂಭ ಆಗುತ್ತೆ. ಅಂದರೆ ಹಣದ ಸಮಸ್ಯೆಗಳು ನೀಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ.
ಆ ತಾಯಿ ಲಕ್ಷ್ಮಿ ನಿಮಗೆ ದಯೆಯನ್ನು ತೋರ್ತಾಳೆ. ಪ್ರತಿ ತಿಂಗಳು ಈ ಅರಿಶಿಣವನ್ನು ಪವಿತ್ರ ಸ್ಥಳದಲ್ಲಿ ಹೂತು ಹಾಕಿ ಮತ್ತು ನಂತರ ಅರಿಶಿಣದ ಗಂಟುಗಳನ್ನು ಇಟ್ಕೊಳ್ಳಿ. ನೋಡಿದ್ರಲ್ಲ, ಅರಿಶಿಣದಿಂದ ಎಷ್ಟೆಲ್ಲ ಒಂದು ಪ್ರಯೋಜನ ಇದೆ ಅನ್ನೋದನ್ನು ಈ ಒಂದು ಕೆಲಸಗಳನ್ನು ಮಾಡಿ ನಿಮ್ಮ ತೊಂದರೆಗಳನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪರಿಹಾರಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.